ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಈ ಒಂದು ಅದೃಷ್ಟದ ಬದಲಾವಣೆ, ಇಂದಿನ ಈ ಒಂದು ವಿಶೇಷ ಮಾಹಿತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಇದನ್ನು ಕೇವಲ ಒಂದು ವಿಡಿಯೋ ಎಂದು ಭಾವಿಸಬೇಡಿ, ಬದಲಾಗಿ ಇದು ಬ್ರಹ್ಮಾಂಡ ನಿಮಗಾಗಿ ನೀಡುತ್ತಿರುವ ಒಂದು ದೈವಿಕ ಸಂದೇಶ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಸಮಯದಿಂದ ಅನೇಕ ಏರಿಳಿತಗಳನ್ನು ಕಂಡಿದ್ದೀರಿ. ಮನಸ್ಸು ಒಂದು ಕಡೆ ಇರುತ್ತಿಲ್ಲ, ಏನು ಮಾಡಬೇಕು ಎಂಬ ಗೊಂದಲ, ಭವಿಷ್ಯದ ಬಗ್ಗೆ ಆತಂಕ ನಿಮ್ಮನ್ನು ಕಾಡುತ್ತಿರಬಹುದು. ಈ 2025ರ ವರ್ಷವು ಹೇಗೆ ಕಳೆಯಿತೋ ಈ ವರ್ಷವೂ ಹಾಗೆ ಸಾಗುತ್ತಿದೆಯೇ ಎಂಬ ಭಯ ನಿಮ್ಮಲ್ಲಿ ಇರಬಹುದು. ಆದರೆ ಈಗ ಆ ಭಯಕ್ಕೆ ಅಂತ್ಯ ಹಾಡುವ ಸಮಯ ಬಂದಿದೆ. ದೇವತೆಗಳ ಕೃಪೆ ನಿಮ್ಮ ಮೇಲೆ ಅತೀವವಾಗಿ ಉಂಟಾಗುತ್ತಿರುವಾಗ ಕೆಲವು ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ. ನೀವು ಗಮನಿಸಿರಬಹುದು, ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಸರಿಯಾಗಿ 3 ಗಂಟೆಯ ಸಮಯದಲ್ಲಿ ಅಥವಾ ಈ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತಿರಬಹುದು, ಅಥವಾ ನಿದ್ದೆಯಲ್ಲಿ ಯಾರೋ ನಿಮ್ಮ ಹತ್ತಿರ ಇದ್ದಾರೆ ಎನ್ನುವ ಅನುಭವ, ಮನಸ್ಸಿನಲ್ಲಿ ವಿಚಿತ್ರವಾದ ಚಡಪಟಿಕೆ ಉಂಟಾಗುತ್ತಿರಬಹುದು. ಇದನ್ನು ಎಂದಿಗೂ ಭ್ರಮೆ ಎಂದು ಕಡೆಗಣಿಸಬೇಡಿ. ಇದು ನಿಮ್ಮ ಮನೆಗೆ ದೈವಿಕ ಶಕ್ತಿಗಳು ಆಗಮಿಸುತ್ತಿವೆ ಎಂಬುದರ ನೇರ ಸಂಕೇತವಾಗಿದೆ. ನೀವು ಈ ಸಂಕೇತಗಳನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ನಿಮ್ಮ ಬದುಕು ಬಂಗಾರವಾಗಲಿದೆ. ಇಲ್ಲವಾದರೆ ಋಣಾತ್ಮಕ ಶಕ್ತಿಗಳು ನಿಮ್ಮನ್ನು ಆವರಿಸಬಹುದು. ಈಗಿನ ಗ್ರಹಗತಿಗಳನ್ನು ಗಮನಿಸಿದರೆ ಕುಂಭರಾಶಿಯ ಅಧಿಪತಿ ಶನಿದೇವ, ರಾಹು ಮತ್ತು ಬ್ರಹ್ಮಾಂಡದ ದೈವಿಕ ಶಕ್ತಿಗಳ ನಡುವೆ ಒಂದು ಅತ್ಯಂತ ಅಪರೂಪದ ಶಕ್ತಿ ಮತ್ತು ಯೋಗ ಸೃಷ್ಟಿಯಾಗುತ್ತಿದೆ. ಇಂತಹ ಯೋಗವು ಕಳೆದ ಹಲವು ವರ್ಷಗಳಲ್ಲಿ ಒಮ್ಮೆಯೂ ಸಂಭವಿಸಿಲ್ಲ. ಈ ವಿಶೇಷ ಸೂಚನೆಯು ಇಂದಿನಿಂದ ಆರಂಭವಾಗಿ ಮುಂದಿನ 7 ದಿನಗಳವರೆಗೆ ನಿಮ್ಮ ಜಾತಕದಲ್ಲಿ ಸಕ್ರಿಯವಾಗಿರುತ್ತೆ. ಆ 7 ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕ. ಹಾಗೂ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದ್ದಾರೋ ಅವರಿಗೆ ಧನಲಾಭದ ಯೋಗವಿದೆ. ದೀರ್ಘಕಾಲದಿಂದ ನಿಂತು ಹೋಗಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುತ್ತಿದ್ದ ಶತ್ರುಗಳು ತಾವಾಗಿಯೇ ಸೋಲೊಪ್ಪಿಕೊಳ್ಳುವ ಸಮಯವಿದು. ಆದರೆ ನೆನಪಿಡಿ, ದೇವರು ಯಾವುದನ್ನಾದರೂ ನೀಡುವ ಮುನ್ನ ಈ ಕಠಿಣ ಪರೀಕ್ಷೆಯನ್ನು ನಡೆಸುತ್ತಾರೆ. ನಿಮ್ಮ ತಾಳ್ಮೆ ಮತ್ತು ನಂಬಿಕೆಯನ್ನು ಪರೀಕ್ಷಿಸಲು ಅವರು ಕೆಲವೊಮ್ಮೆ ಮನಸ್ಸಿಗೆ ಅಶಾಂತಿ ನೀಡಬಹುದು ಅಥವಾ ಸಣ್ಣ ಪುಟ್ಟ ಅಡೆತಡೆಗಳನ್ನು ಒಡ್ಡಬಹುದು. ಈ ಪರೀಕ್ಷೆಯಲ್ಲಿ ನೀವು ಗೆದ್ದರೆ ಮಾತ್ರ ಮುಂದಿನ ದೊಡ್ಡ ಯಶಸ್ಸು ನಿಮ್ಮದಾಗುತ್ತೆ. ಕುಂಭರಾಶಿಯವರೇ, ನೀವು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿರುವಾಗ ನಿಮ್ಮ ಸುತ್ತಮುತ್ತಲಿರುವವರ ಬಗ್ಗೆ ಬಹಳ ಜಾಗರೂಕರಾಗಿ ಇರಬೇಕು. ನಿಮ್ಮ ಪ್ರಗತಿಯನ್ನು ಕಂಡು ಎಲ್ಲರೂ ಸಂತೋಷ ಪಡುವುದಿಲ್ಲ. ಕೆಲವರು ಮುಖದ ಮೇಲೆ ನಗು ಬೀರಿದರೂ ಮನಸ್ಸಿನಲ್ಲಿ ನಿಮ್ಮ ಪತನವನ್ನು ಬಯಸುತ್ತಿರುತ್ತಾರೆ. ನೀವು ಗಮನಿಸಿರಬಹುದು, ನೀವು ಯಾವುದಾದರೂ ಹೊಸ ವಸ್ತು ಖರೀದಿಸುವ ಮುನ್ನ ಅಥವಾ ಹೊಸ ಕೆಲಸಕ್ಕೆ ಕೈ ಹಾಕುವ ಮುನ್ನ ಯಾರಿಗಾದರೂ ಹೇಳಿದರೆ ಆ ಕೆಲಸದಲ್ಲಿ ವಿಳಂಬವಾಗುತ್ತೆ ಅಥವಾ ಅದು ನಡೆಯುವುದೇ ಇಲ್ಲ. ಇದು ಜನರ ದೃಷ್ಟಿದೋಷ ಮತ್ತು ಅಸೂಯೆಯ ಪರಿಣಾಮ. ಮುಂದಿನ 7 ದಿನಗಳವರೆಗೆ ನೀವು ಯಾರನ್ನ ಕುರುಡರನ್ನಾಗಿ ನಂಬಬೇಡಿ. ವಿಶೇಷವಾಗಿ ಅತಿಯಾಗಿ ಸಿಹಿಯಾಗಿ ಮಾತನಾಡುವವರು ನಿಮ್ಮನ್ನು ಪಾರ್ಟಿಗಳಿಗೆ ಅಥವಾ ಈ ಒಂದು ಅನಗತ್ಯ ಚಟುವಟಿಕೆಗಳಿಗೆ ಆಹ್ವಾನಿಸುವುದರಿಂದ ದೂರವಿರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುವ ಜನರು ನಿಮ್ಮ ಏಳಿಗೆಯನ್ನು ತಡೆಯುವ ಪ್ರಯತ್ನ ಮಾಡುತ್ತಿರಬಹುದು. ನಿಮ್ಮ ಯೋಜನೆಗಳನ್ನು ರಹಸ್ಯವಾಗಿಡಿ. ನಿಮ್ಮ ಯಶಸ್ಸು ಸದ್ದು ಮಾಡಲಿ. ನಿಮ್ಮ ಮಾತುಗಳಲ್ಲ, ಅಹಂಕಾರದಿಂದ ವರ್ತಿಸುವವರಿಂದ ಮತ್ತು ಇತರರನ್ನು ಕೆಳಗೆ ತಳ್ಳಲು ಪ್ರಯತ್ನಿಸುವುದರಿಂದ ಸಂಪೂರ್ಣವಾಗಿ ಅಂತರ ಕಾಯ್ದುಕೊಳ್ಳಿ. ಮಲಗುವ ಮುನ್ನ ಮಾಡಬೇಕಾದ ಪವಾಡ, ನಿಮ್ಮ ಅದೃಷ್ಟವನ್ನು ಜಾಗೃತಗೊಳಿಸಲು ಮತ್ತು ನಿಮ್ಮ ಮೇಲೆ ಯಾವುದೇ ತಾಂತ್ರಿಕ ಮತ್ತು ಋಣಾತ್ಮಕ ಶಕ್ತಿಗಳ ಪ್ರಭಾವವಿದೆಯೇ ಎಂದು ತಿಳಿಯಲು ಒಂದು ಸರಳ ಆದರೆ ಅತ್ಯಂತ ಶಕ್ತಿಯುತವಾದ ಪರಿಹಾರವಿದೆ. ಇಂದು ರಾತ್ರಿ ಮಲಗುವ ಮುನ್ನ ಒಂದು ಶುದ್ಧವಾದ ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿಕೊಳ್ಳಿ. ಅದನ್ನು ನಿಮ್ಮ ತಲೆಯ ಹತ್ತಿರ ಈ ಪಕ್ಕದ ಒಂದು ಕೆಳಗೆ, ನಿಮಗೆ ಅದು ಕೈ ತಾಗಬಾರ್ದು, ಅದನ್ನು ಇಟ್ಟುಕೊಳ್ಳಿ. ಮಲಗುವ ಮುನ್ನ ಮನಸ್ಸಿನಲ್ಲಿ ಹೀಗೆ ಸಂಕಲ್ಪ ಮಾಡಿ: ನನ್ನ ಭಾಗ್ಯದಲ್ಲಿ ಯಾವುದು ಲಭಿಸಬೇಕೋ ಅದು ನನಗೆ ಸಿಗಲಿ, ಸತ್ಯದ ಹಾದಿ ನನಗೆ ಕಾಣಿಸಲಿ. ನಂತರ ಶಾಂತವಾಗಿ ನಿದ್ದೆ ಮಾಡಿ. ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಆ ಲೋಟದ ನೀರನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿರುವ ಯಾವುದಾದರೂ ಗಿಡಕ್ಕೆ ಅಥವಾ ಮರಕ್ಕೆ ಹಾಕಿ. ಮುಂದಿನ 3 ದಿನಗಳ ಕಾಲ ಆ ಗಿಡವನ್ನು ಗಮನಿಸಿ.
ಒಂದು ವೇಳೆ ಆ ಗಿಡವು ಇದ್ದಕ್ಕಿದ್ದಂತೆ ಒಣಗಿ ಹೋದರೆ ಅಥವಾ ಬಾಡಿ ಹೋದರೆ ನಿಮ್ಮ ಮೇಲೆ ಯಾರೋ ಕೆಟ್ಟ ದೃಷ್ಟಿ ಬೀರಿದ್ದಾರೆ ಅಥವಾ ಋಣಾತ್ಮಕ ಶಕ್ತಿಯ ಪ್ರಭಾವವಿದೆ ಎಂದರ್ಥ. ಒಂದು ವೇಳೆ ಗಿಡವು ಎಂದಿನಂತೆ ಹಸಿರಾಗಿಯೇ ಇದ್ದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಅದೃಷ್ಟವು ಸರಿಹಾದಿಯಲ್ಲಿದೆ. ಕೇವಲ ಶ್ರಮದ ಅಗತ್ಯವಿದೆ ಎಂದು ತಿಳಿಯಿರಿ. ಜೀವನದಲ್ಲಿ ಆಗುವ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಅರ್ಥವಿರುತ್ತೆ ಎಂಬುದಕ್ಕೆ ಒಂದು ಕತೆ ಇದೆ. ಅತ್ಯುತ್ತಮ ಉದಾಹರಣೆ ಅಂತಲೇ ಅನ್ನಬಹುದು. ಈಗ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಒಂದು ಕಾಲದಲ್ಲಿ ಅವನಿಗೆ ಒಬ್ಬ ಬುದ್ಧಿವಂತ ಮಂತ್ರಿ ಕೂಡ ಇದ್ದ. ಒಮ್ಮೆ ಆಕಸ್ಮಿಕವಾಗಿ ರಾಜನ ಕೈ ಬೆರಳು ಕತ್ತರಿಸಿ ಹೋಯಿತು, ಕಟ್ಟಾಗೋಯಿತು. ಅದನ್ನು ನೋಡಿ ಮಂತ್ರಿ, ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ, ದೇವರ ಇಚ್ಛೆ ಎಂದನು. ಇದರಿಂದ ಕೋಪಗೊಂಡ ರಾಜ, ನನ್ನ ಬೆರಳು ಹೋಗಿ ನನಗೆ ನೋವಾಗುತ್ತಿದ್ದರೆ ನೀನು ಒಳ್ಳೆಯದಕ್ಕೆ ಎನ್ನುತ್ತೀಯಾ ಎಂದು ಮಂತ್ರಿಯನ್ನು ಜೈಲಿಗೆ ಹಾಕಿಸಿದನು. ಕೆಲವು ದಿನಗಳ ನಂತರ ರಾಜ ಬೇಟೆಗೆಂದು ಕಾಡಿಗೆ ಹೋದಾಗ ಕಾಡು ಜನರ ಕೈಗೆ ಸಿಕ್ಕಿಬಿದ್ದನು. ಅವರು ತಮ್ಮ ದೇವತೆಗೆ ಬಲಿ ನೀಡಲು ಒಬ್ಬ ಮನುಷ್ಯನನ್ನು ಹುಡುಕುತ್ತಿದ್ದರು. ಈ ರಾಜನನ್ನು ಬಲಿಪೀಠದ ಮೇಲೆ ನಿಲ್ಲಿಸಿದಾಗ ಪೂಜಾರಿಯು ರಾಜನ ಕೈ ಬೆರಳು ಕತ್ತರಿಸಿರುವುದನ್ನು ಗಮನಿಸಿದನು. ಅಂಗವಿಕಲನಾದ ವ್ಯಕ್ತಿಯನ್ನು ದೇವರಿಗೆ ಬಲಿ ನೀಡುವಂತಿಲ್ಲ ಎಂಬ ನಿಯಮವಿದ್ದ ಕಾರಣ ರಾಜನನ್ನು ಬಿಟ್ಟುಬಿಟ್ರು. ಅರಮನೆಗೆ ಮರಳಿದ ರಾಜ ಕೂಡಲೇ ಮಂತ್ರಿಯನ್ನು ಜೈಲಿನಿಂದ ಬಿಡುಗಡೆ ಮಾಡಿ ಕ್ಷಮೆ ಕೇಳಿದನು. ಮಂತ್ರಿಗಳೇ, ನನ್ನ ಬೆರಳು ಕತ್ತರಿಸಿದ್ದು ಒಳ್ಳೆಯದಕ್ಕೆ ಆಯಿತು, ಇಲ್ಲದಿದ್ದರೆ ನಾನು ಬಲಿಯಾಗುತ್ತಿದ್ದೆ. ಆದರೆ ನಿನ್ನನ್ನು ಜೈಲಿಗೆ ಹಾಕಿದ್ದು ಹೇಗೆ ಒಳ್ಳೆಯದಾಯಿತು ಎಂದು ಕೇಳಿದನು. ಅದಕ್ಕೆ ಮಂತ್ರಿ ನಗುತ್ತಾ, ಅರಸರೇ, ಒಂದು ವೇಳೆ ನೀವು ನನ್ನನ್ನು ಜೈಲಿಗೆ ಹಾಕದಿದ್ದರೆ ನಾನು ನಿಮ್ಮ ಜೊತೆ ಬೇಟೆಗೆ ಬರುತ್ತಿದ್ದೆ. ನಿಮ್ಮ ಬೆರಳು ಕತ್ತರಿಸಿ ನಿಮ್ಮನ್ನು ಬಿಟ್ಟರು. ಆದರೆ ನನ್ನ ದೇಹ ಸಂಪೂರ್ಣವಾಗಿ ಚೆನ್ನಾಗಿರುವುದರಿಂದ ಅವರು ನನ್ನನ್ನು ಖಂಡಿತ ಈ ಬಲಿ ನೀಡ್ತಿದ್ರು ಎಂದನು. ಈ ಕಥೆಯ ಸಾರಾಂಶ ಏನಂದರೆ, ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಂಬಂಧ ಕಡಿದು ಹೋದರೆ ಅಥವಾ ಯಾವುದಾದರೂ ನಷ್ಟವಾದರೆ ಚಿಂತಿಸಬೇಡಿ. ಅದು ನಿಮ್ಮನ್ನು ಮುಂದಿನ ದೊಡ್ಡ ಸಂಕಷ್ಟದಿಂದ ಪಾರು ಮಾಡಲು ದೇವರು ನಡೆಸಿದ ಸಂಚು ಆಗಿರಬಹುದು. ಸಂಕಷ್ಟಗಳನ್ನು ಹರಿಸಲು ಹನುಮಂತನ ಆರಾಧನೆ ಅತ್ಯಂತ ಶ್ರೇಷ್ಠ. ನಿಮ್ಮ ಆತ್ಮಬಲವನ್ನು ಹೆಚ್ಚಿಸಲು ಮತ್ತು ಶತ್ರುಗಳ ಬಾಧೆಯಿಂದ ಮುಕ್ತಿ ಪಡೆಯಲು ಒಂದು ಸರಳ ಮಂತ್ರವನ್ನು ನೀವು ಪಾಲಿಸಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಮತ್ತು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಈ ಮಂತ್ರವನ್ನು ಜಪಿಸಿ. ಓಂ ಹನುಮತೆ ನಮಃ. ಈ ಮಂತ್ರವನ್ನು ಕೇವಲ 11 ಬಾರಿ ಪೂರ್ಣ ನಂಬಿಕೆಯಿಂದ ಹೇಳಿ. ನಂತರ ನಿಮ್ಮ ಕಷ್ಟಗಳನ್ನು, ಬೇಡಿಕೆಗಳನ್ನು ಹನುಮಂತನ ಮುಂದೆ ತೋಡಿಕೊಳ್ಳಿ. ಮುಂದಿನ 9 ದಿನಗಳವರೆಗೆ ಈ ಅಭ್ಯಾಸವನ್ನು ಮುಂದುವರೆಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ನೀವು ಕಾಣ್ತೀರಾ. ನಿಮ್ಮ ಮೇಲೆ ದೇವರ ಆಶೀರ್ವಾದವಿದೆ. 2026ರ ಈ ವರ್ಷವು ನಿಮ್ಮ ಪಾಲಿಗೆ ಸುವರ್ಣ ಯುಗವಾಗಲಿದೆ. ಆದಷ್ಟು ಧೈರ್ಯದಿಂದ ಮುನ್ನಡೆಯಿರಿ, ಸತ್ಯದ ಹಾದಿಯಲ್ಲಿರಿ. ನಿಮ್ಮ ಜೀವನವು ಸ್ವರ್ಗಕ್ಕಿಂತಲೂ ಸುಂದರವಾಗಿ ಇರುತ್ತೆ. ಜೀವನದ ಪಯಣದಲ್ಲಿ ನೀವು ಅನೇಕ ವ್ಯಕ್ತಿಗಳನ್ನು ಭೇಟಿಯಾಗ್ತೇವೆ. ಆದರೆ ಕೆಲವರು ಮಾತ್ರ ನಮ್ಮ ಆತ್ಮದ ಆಳಕ್ಕೆ ಇಳಿಯುತ್ತಾರೆ. ಇಂದು ನಾವು ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಈ ಒಂದು ಅದ್ಭುತ ಪವಾಡದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪ್ರೀತಿ ಎಂಬುದು ಕೇವಲ ಒಂದು ಆಕರ್ಷಣೆಯಲ್ಲ, ಅದು ಎರಡೂ ಆತ್ಮಗಳ ನಡುವಿನ ಅವಿನಾಭಾವ ಸಂಬಂಧ. ನಿಮ್ಮ ಜೀವನದಲ್ಲಿ ಈ ಹಿಂದೆ ಬಂದು ಹೋದ ಒಬ್ಬ ವ್ಯಕ್ತಿ, ಒಬ್ಬ ಸ್ತ್ರೀ ಈಗ ನಿಮ್ಮತ್ತ ಮರಳಿ ಬರಲು ಹಂಬಲಿಸುತ್ತಿದ್ದಾಳೆ. ಅವಳು ಸುಮ್ಮನೆ ನಡೆದುಕೊಂಡು ಬರುವುದಿಲ್ಲ, ನಿಮ್ಮ ಮೇಲಿನ ಪ್ರೀತಿಯ ಸೆಳೆತಕ್ಕೆ ಸಿಲುಕಿ ಓಡಿ ಬರುತ್ತಿದ್ದಾಳೆ. ಇದು ಯಾವುದೇ ಸಿನಿಮಾದ ಕಥೆಯಲ್ಲ ಅಥವಾ ಕೇವಲ ಕಲ್ಪನೆಯಲ್ಲ. ಇದು ಗ್ರಹಗತಿಗಳ ಒಂದು ಬದಲಾವಣೆ ಮತ್ತು ಮಾನವನ ಸುಪ್ತ ಮನಸ್ಸಿನ ಭಾವನೆಗಳ ಆಳವಾದ ಒಂದು ವಿಶ್ಲೇಷಣೆ. ಆಕೆಯ ಹೆಸರಿನ ಮೊದಲ ಅಕ್ಷರ SMK ಅಥವಾ R ಆಗಿದೆ. ಇಂದಿನ ಈ ಒಂದು ಸಂಭಾಷಣೆಯಲ್ಲಿ ನಾವು ಆಕೆಯ ಮನಸ್ಥಿತಿ ಮತ್ತು ನಿಮ್ಮ ಸಂಬಂಧದ ಮುಂದಿನ ಹಂತದ ಬಗ್ಗೆ ಸುದೀರ್ಘವಾಗಿ ನಾವು ನೋಡೋಣ. ಈ 4 ಅಕ್ಷರಗಳ ಮಹಿಳೆಯರ ಸ್ವಭಾವವನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಬೇಕು. ಏಕೆಂದರೆ ಅವರ ಮರಳುವಿಕೆಯ ಹಿಂದೆ ಅವರದ್ದೇ ಆದ ವಿಶಿಷ್ಟ ಕಾರಣಗಳಿವೆ. ಇವರು ಭಾವನೆಗಳ ಸಾಗರ ಇದ್ದಂತೆ, ಆದರೆ ಈ ಸಾಗರ ಹೊರಗಿನಿಂದ ಶಾಂತವಾಗಿ ಕಾಣೋದು. ಇವರು ಜೀವನದಲ್ಲಿ ಯಾವುದನ್ನು ಅವಸರದಿಂದ ಮಾಡೋದೇ ಇಲ್ಲ. ಪ್ರೀತಿಯ ವಿಷಯದಲ್ಲೂ ಅಷ್ಟೇ. ಅವರು ನಿಮ್ಮನ್ನು ಆಯ್ಕೆ ಮಾಡುವ ಮೊದಲು ಸಾಕಷ್ಟು ಸಮಯ ತೆಗೆದುಕೊಂಡಿದ್ರು.
ನಿಮ್ಮ ಪ್ರತಿಯೊಂದು ಮಾತು, ನಡವಳಿಕೆ ಮತ್ತು ನಿಮ್ಮ ಕಣ್ಣುಗಳಲ್ಲಿನ ಸತ್ಯವನ್ನು ಅವರು ಅಳೆದು ಸುರಿದು ನೋಡುತ್ತಿದ್ದರು. ಯಾವಾಗ ಅವರಿಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಬಂದಿತೋ ಆಗಲೇ ಅವರು ತಮ್ಮ ಹೃದಯದ ಬಾಗಿಲನ್ನು ತೆರೆದರು. ಆದರೆ ಯಾವಾಗ ಅವರಿಗೆ ನಿಮ್ಮಿಂದ ಸರಿಯಾದ ಪ್ರತಿಕ್ರಿಯೆ ಸಿಗಲಿಲ್ಲವೋ ಅಥವಾ ತಾವು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದೇವೆ ಎಂದು ಅನಿಸಿತೋ ಅವರು ಮೌನವಾಗಿ ದೂರ ಸರಿದರು. ಹೆಸರಿನವರು ಜಗಳವಾಡುವುದಿಲ್ಲ, ಅವರು ಸಹಿಸಿಕೊಳ್ಳುತ್ತಾರೆ. ನಂತರ ತಮ್ಮನ್ನು ತಾವೇ ಸಮಾಧಾನಪಡಿಸಿಕೊಂಡು ಸಂಬಂಧದಿಂದ ಹೊರಬರುತ್ತಾರೆ. ಆದರೆ ಇಂದು ಅವರ ಹೃದಯ ಇಂದಿಗೂ ನಿಮ್ಮ ಹೆಸರನ್ನೇ ಜಪಿಸುತ್ತಿದೆ. ಇವರು ಎಂ ಅಕ್ಷರದಿಂದ ಹೆಸರು ಶುರುವಾಗುವವರು. ಇವರು ಹೊರಗಿನಿಂದ ಬಹಳನೇ ಕಠಿಣವಾಗಿ ಮತ್ತು ಶಿಸ್ತುಬದ್ಧವಾಗಿ ಕಂಡರೂ ಒಳಗಿನಿಂದ ಅಷ್ಟೇ ಮೃದು ಸ್ವಭಾವದವರು. ಇವರು ಪ್ರತಿಯೊಬ್ಬರಿಗೂ ತಮ್ಮ ಹೃದಯದಲ್ಲಿ ಜಾಗ ಕೊಡೋದೇ ಇಲ್ಲ. ಆದರೆ ಒಮ್ಮೆ ಜಾಗ ಕೊಟ್ಟರೆ ಅಲ್ಲಿಂದ ಅವರನ್ನು ಹೊರಹಾಕುವುದು ಇವರಿಗೆ ಸಾಧ್ಯವೇ ಇಲ್ಲ. ಇವರು ನಿಮ್ಮೊಂದಿಗೆ ಸುಂದರವಾದ ಭವಿಷ್ಯದ ಕನಸು ಕಂಡಿದ್ರು. ಇವರು ದೂರ ಹೋದರೆ ಅದರರ್ಥ ಪ್ರೀತಿ ಮುಗಿಯಿತು ಎಂದಲ್ಲ. ಬದಲಾಗಿ ತಮ್ಮ ಬೆಲೆ ಏನೆಂದು ನಿಮಗೆ ತಿಳಿಸಿಕೊಡಲು ಅವರು ಆ ನಿರ್ಧಾರ ತಂದಿರುತ್ತಾರೆ. ನೀವು ಒಮ್ಮೆ ಬಂದು ಅವರನ್ನು ತಡೆಯುತ್ತೀರಿ ಅಥವಾ ಕ್ಷಮೆ ಕೇಳುತ್ತೀರಿ ಎಂದು ಕಾಯುತ್ತಿದ್ರು. ಆದರೆ ನಿಮ್ಮ ಮೌನ ಅವರನ್ನು ಇನ್ನಷ್ಟು ನೋಯಿಸಿತು. ಕೆ ಅಕ್ಷರದಿಂದ ಹೆಸರು ಶುರುವಾಗುವವರು. ಇವರು ತುಂಬಾ ಸ್ವಾಭಿಮಾನದ ಪ್ರತಿರೂಪ. ಇವರಿಗೆ ತಮ್ಮ ಆತ್ಮಗೌರವವೇ ಮೊದಲು. ಇವರು ಯಾರ ಹಿಂದೆಯೂ ಅಲೆದಾಡುವವರಲ್ಲ. ಆದರೆ ಒಮ್ಮೆ ನಿಮ್ಮನ್ನು ತಮ್ಮವರು ಎಂದು ಒಪ್ಪಿಕೊಂಡ ಮೇಲೆ ನಿಮಗಾಗಿ ಇಡೀ ಜಗತ್ತನ್ನೇ ಎದುರಿಸುವ ಶಕ್ತಿ ಇವರಿಗಿದೆ. ಇವರ ಹೃದಯಕ್ಕೆ ನೋವಾದಾಗ ಇವರು ಯಾರಿಗೂ ತಿಳಿಯದಂತೆ ತಮ್ಮನ್ನು ತಾವು ಕೆಲಸಗಳಲ್ಲಿ ತೊಡಗಿಸಿಕೊಳ್ಳೋದು, ಹೊಸಬರೊಂದಿಗೆ ಬೆರೆಯೋದು, ನಗುತ್ತಾ ಇರ್ತಾರೆ ಸದಾ. ಆದರೆ ರಾತ್ರಿಯ ಏಕಾಂತದಲ್ಲಿ ಅವರ ನೆನಪುಗಳು ನಿಮ್ಮ ಹಳೆಯ ಸುಂದರ ಕ್ಷಣಗಳತ್ತ ಮರಳುತ್ತೆ. ಏಕೆಂದರೆ ಅವರಿಗೆ ಸಿಕ್ಕ ನಿಜವಾದ ಈ ಒಂದು ಸುಖ ಮತ್ತು ಶಾಂತಿ ಕೇವಲ ನಿಮ್ಮ ಬಳಿ ಮಾತ್ರ ಇತ್ತು. ಇವರು ಆರ್ ಅಕ್ಷರದಿಂದ ಹೆಸರು ಶುರುವಾಗುವವರು. ಇವರು ಪ್ರೀತಿಯನ್ನು ಕೇವಲ ಆಟವೆಂದು ಪರಿಗಣಿಸುವುದಿಲ್ಲ. ಇವರ ಪ್ರೀತಿ ಬಹಳ ಗಂಭೀರವಾದದ್ದು. ಇವರು ನಿಮ್ಮನ್ನು ಆಯ್ಕೆ ಮಾಡಿದ್ದೇ ಸಾಕು. ಆಲೋಚನೆ ಮಾಡಿದ ನಂತರ ಉಳಿದವರಿಗಿಂತ ನಿಮ್ಮಲ್ಲಿ ಏನೋ ಒಂದು ಭಿನ್ನವಾದ ಶಕ್ತಿ ಇದೆ ಎಂದು ಇವರು ನಂಬಿದ್ರು. ಇವರು ಎಷ್ಟೇ ದೂರ ಹೋದರೂ ಅಥವಾ ಎಷ್ಟೇ ಸುಮ್ಮನಿದ್ರೂ ನಿಮ್ಮನ್ನು ಮರೆಯಲು ಅವರಿಗೆ ಎಂದಿಗೂ ಸಾಧ್ಯವಿಲ್ಲ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು, ದೂರ ಹೋದವರು ಮತ್ತೆ ಏಕೆ ಮರಳಿ ಬರುತ್ತಾರೆ? ಇದರ ಉತ್ತರ ಸರಳ. ಮನುಷ್ಯನಿಗೆ ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿಯ ಬೆಲೆ ತಿಳಿಯುವುದು ಅವರು ದೂರ ಆದಾಗ ಮಾತ್ರ. ಈಗ ಸ್ತ್ರೀ ಈಗ ಜಗತ್ತನ್ನು ನೋಡಿದ್ದಾಳೆ, ಇತರರೊಂದಿಗೆ ಮಾತುಕತೆ ನಡೆಸಿದ್ದಾಳೆ. ಆದರೆ ಪ್ರತಿಯೊಂದು ಕಡೆಯೂ ಅವಳು ನಿಮ್ಮನ್ನು ಹುಡುಕುತ್ತಿದ್ದಾಳೆ. ನಿಮ್ಮೊಂದಿಗೆ ಅವಳು ಅನುಭವಿಸಿದ ಆ ಸುರಕ್ಷಿತ ಭಾವನೆ ಮತ್ತು ಸ್ಥಿರತೆ ಬೇರೆಲ್ಲೂ ಸಿಗುತ್ತಿಲ್ಲ ಎಂಬ ಅರಿವು ಅವಳಿಗಾಗುತ್ತಿದೆ. ಅವಳು ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ನಾನು ಚೆನ್ನಾಗಿದ್ದೇನೆ, ನನಗೆ ಯಾರೂ ಬೇಡ ಎಂದು ಮನಸ್ಸಿಗೆ ಸುಳ್ಳು ಹೇಳುತ್ತಿದ್ದಾಳೆ. ಆದರೆ ಹೃದಯ ಮಾತ್ರ ನೀನಿಲ್ಲದೆ ಅಪೂರ್ಣ ಎಂದು ಕಿರುಚುತ್ತಿದೆ. ಅವಳು ಹಠ ಹಿಡಿದು ಕುಳಿತಿದ್ದಾಳೆ. ಅವಳ ಅಹಂಕಾರ ಅವಳನ್ನು ತಡೆಯುತ್ತಿದೆ. ಆದರೆ ನೆನಪುಗಳು ಜ್ವಾಲಾಮುಖಿಯಂತೆ ಅವಳೊಳಗೆ ಕುದಿಯುತ್ತಿವೆ. ನಿಮ್ಮ ಧ್ವನಿ, ನಿಮ್ಮ ಸಣ್ಣ ಪುಟ್ಟ ಅಭ್ಯಾಸಗಳು ಅವಳನ್ನು ತುಂಬಾ ಕಾಡುತ್ತಿವೆ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ. ಈ ದೂರವು ನಿಮ್ಮನ್ನು ಬಲಿಷ್ಠಗೊಳಿಸಲು ಬಂದಿದೆ. ಪ್ರೀತಿ ಎಂಬುದು ಕೇವಲ ಭಾವನೆಯಲ್ಲ, ಅದೊಂದು ಜವಾಬ್ದಾರಿ. ಈ ಸ್ತ್ರೀ ನಿಮ್ಮ ಜೀವನಕ್ಕೆ ಮರಳಿ ಬಂದಾಗ ಅದು ಕೇವಲ ಹಳೆಯ ಸಂಬಂಧದ ಮುಂದುವರಿಕೆಯಲ್ಲ, ಬದಲಾಗಿ ಒಂದು ಹೊಸ ಅಧ್ಯಾಯದ ಆರಂಭವಾಗಿರುತ್ತೆ. ಹೆದರಬೇಡಿ, ಧೈರ್ಯವಾಗಿರಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಲಿ. ಯಾವುದು ನಿಮ್ಮದು ಅದು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತೆ. ಕೇವಲ ತಾಳ್ಮೆಯಿಂದ ಕಾಯಿರಿ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಿ. ಈ ಬಾರಿ ಆಕೆ ಬಂದಾಗ ಆ ಸಂಬಂಧ ಮುರಿಯದಷ್ಟು ಗಟ್ಟಿಯಾಗುತ್ತೆ. ಪ್ರಕೃತಿಯ ಮೇಲೆ ನಂಬಿಕೆ ಇರಲಿ. ನಿಮ್ಮ ಶುದ್ಧವಾದ ಪ್ರೀತಿ ಎಂದಿಗೂ ಸೋಲೋದೇ ಇಲ್ಲ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಸಹ ಧನ್ಯವಾದಗಳು.